ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿಂದ ನಮ್ಮ ನರಸೀಪುರದಲ್ಲಿ ಕುಂಭಮೇಳ ಸ್ಟಾರ್ಟ್ ಆಗ್ತಾ ಇದೆ. ಆದರೆ ಏನು ಮಾಡೋದು, ನಮಗೆ ಆಫೀಸಲ್ಲಿ ಲೀವ್ ಕೊಟ್ಟಿಲ್ಲ. ರಜಾ ಇಲ್ದಿರೋ ಕಾರಣದಿಂದ ನಾನು ಆಫೀಸಿಗೆ ಹೋಗಿ ನನ್ನ ಕೆಲಸ ಮುಗಿಸ್ಕೊಂಡು ಆಮೇಲೆ ಬಂದು ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಗೈಸ್. ಸದ್ಯಕ್ಕೆ ಇವಾಗ ಆಫೀಸಿಗೆ ಹೋಗಬೇಕು. ಬಂದು ಸಿಗ್ತೀನಿ. ಶನಿವಾರ ಬಂದು ಇಟ್ಟಿರೋ ಬ್ಯಾಗು ಕೆಲಸ ಮುಗಿಸ್ಕೊಂಡು ಆಫೀಸಿಂದ ಬಂದು ಮಡಗಿರೋ ಬ್ಯಾಗೆ ಎಲ್ಲಿ ಮಡಗಿದ್ದೀನಿ ಅಂತಲೇ ಗೊತ್ತಿಲ್ಲ ನನಗೆ. ಹುಡುಕ್ಬೇಕೀಗ ಎಲ್ಲಿ ಇಟ್ಟಿದ್ದೀನಿ. ರಜಾ ಕೊಟ್ಟಿದ್ದೀರೋ ಕಾರಣ ಇವಾಗ ಆಫೀಸ್ಗೆ ಹೋಗಿದ್ದು ಬಂದು ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡಬೇಕು ಗೈಸ್. ಕಂಟಿನ್ಯೂ ಮಾಡ್ತೀನಿ ಗೈಸ್. ಆಫೀಸಿಂದ ಜಸ್ಟ್ ಮನೆಗೆ ಇವಾಗ ತಾನೇ ಬಂದೆ. ಮೆಟ್ಲು ಹತ್ಕೊಂಡು ಬಂದು ನಾನಂತೂ ಸಿಕ್ಕಾಪಟ್ಟೆ ಸುಸ್ಕೊಂಡು ಮನೆ ತಕ್ಷಣ ಬ್ಯಾಗ್ನ ಹಿಡ್ಬಿಟ್ಟು ಕೂತ್ಕೊಂಡು ಮಧ್ಯಾಹ್ನ ಊಟನೂ ಮಾಡಿಲ್ಲ. ಸಿಕ್ಕಾಪಟ್ಟೆ ಸುಸ್ತಾಗ್ತೈತೆ. ನಮ್ಮ ಅಮ್ಮ ಏನು ಮಾಡುತ್ತೆ ಏನೋ ಅದು ಗೊತ್ತಿಲ್ಲ, ನೋಡಬೇಕು. ಹಾಗೆ ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ರೆಡಿ ಆಗಿಬಿಟ್ಟು ಕುಂಭಮೇಳ ನೋಡೋದಕ್ಕೆ ಹೋಗಬೇಕು. ಅಮ್ಮ ಏನು ಮಾಡುತ್ತೆ, ಅಮ್ಮ ಏನು ಇನ್ನೂ ಏನು ಮಾಡಿಲ್ಲ. ಇವಾಗ ಹೊಸ ನೀರು ತಗೊಂಡು ಬಂದು ಅಮ್ಮ ಇವಾಗ ಅನ್ನ ಮಾಡ್ಕೊಟ್ಟು ಏನೂ ಮಾಡಿಲ್ಲ ನಮ್ಮಮ್ಮ. ರೆಡಿ ಆಗಿಬಿಟ್ಟು ಬಸ್ ಹೋಗ್ತಾ ಇದ್ದೀನಿ. ಇವಾಗ ಹೋಗ್ಬಿಟ್ಟು ನನ್ನ ಫ್ರೆಂಡ್ಸ್ನ ಕರ್ಕೊಂಡು ಹೋಗ್ಬೇಕು. ಹಾಗೆ ಸೇಫ್ಟಿಗಿರಲಿ ಅಂತ ನಾನು ಚರ್ಕಿನ ಎತ್ಕೊಂಡು ಹೋಗ್ತಿದ್ದೀನಿ. ಯಾವಾಗಲೂ ನನ್ನ ಫ್ರೆಂಡ್ಸ್ನ ಬಿಟ್ಬಿಟ್ಟು ಹೋಗಲ್ಲ. ಸೊ ಇವಾಗ ನನ್ನ ಫ್ರೆಂಡ್ಸ್ ಮನೆಗೆ ಹೋಗಿ ಅವ್ರನ್ನ ಕರ್ಕೊಂಡು ಅಲ್ಲಿಂದ ಹೋಗ್ಬೇಕಂಗೆ ನಮ್ಮ ಆಫೀಸವ್ರು ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ. ಹಾಗೆ ಅವ್ರನ್ನೂ ಅಲ್ಲೇ ಸಿಗ್ತಾರೆ ಅನ್ಸುತ್ತೆ ಅವ್ರು ಮೋಸ್ಟ್ಲಿ. ಇವಾಗ ಹೋಗಲ್ಲ ಹೋಗಿ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಗೈಸ್. ಅಮೂಲ್ಯನ ಮನೆ ಹತ್ರ ಬಂದು ಈಗ ಅಮೂಲ್ಯನ ಕರಿಬೇಕು. ಅಮೂಲ್ ಬರೇ ಬೇಗ. ಇವತ್ತೇ ಅಪ್ಪ ಕರೆಕ್ಟಾಗಿ ಕಡ್ಡಿ ತಕ್ಷಣ ಬಂದಿದ್ದ. ಫುಲ್ ರೆಡಿ ಆಗಿ ಬಂದ್ಬಿಟ್ಟು ಒಳ್ಳೆ. ಸರಿ ಗೈಸ್, ಬನ್ನಿ ಹೋಗೋದ ಗೈಸ್. ನಮ್ಮ ಮನೆಯಿಂದ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ 1 ಕಿಲೋಮೀಟರ್ ಕೂಡ ಆಗಲ್ಲ. ಹಾಗೆ ನಾವು ದೇವಸ್ಥಾನಕ್ಕೆ ರೀಚ್ ಆಗಿಬಿಟ್ಟು ಇಲ್ಲ ಗಾಡಿನ ಪಾರ್ಕ್ ಮಾಡಿ ಹೋಗ್ತಿದ್ದೀವಿ. ಇವಾಗ ರೋಡ್ ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕು. ನಮ್ಮ ಆಫೀಸ್ ಅವ್ರಿಗೆ ಕಾಲ್ ಮಾಡಬೇಕು, ಎಲ್ಲಿದ್ದಾರೆ ಅನ್ನೋ ಗೊತ್ತಿಲ್ಲ, ನೋಡ್ಕೊಂಡು ಹೋಗ್ಬೇಕು ಗೈಸ್. ನಮ್ಮ ಆಫೀಸ್ ಅವ್ರು ಬಂದರು ಗೈಸ್. ಏನು ಫುಲ್ ರೆಡಿನ ಏನು ಅಷ್ಟೊತ್ತಿಂದ ಹುಡ್ಕೊಂಡು ರೋಡ್ನ ಇವಾಗ ಬಂದವ್ರೆ. ಅವ್ರಿಗೆ ಇಲ್ಲೇ ಓಡಾಡ್ತಾರೆ, ಆದರೂ ಅಡ್ರೆಸ್ ಗೊತ್ತಿಲ್ಲ ಅವ್ರಿಗೆ. ಫುಲ್ ಹೇರ್ ಕಟ್ಟೆಲ್ಲ ಚೇಂಜು, ಹಾಯ್ನು ಮಾಡಲ್ಲ ಏನೂ ಮಾಡಲ್ಲ ಕಪ್ಪ ಇವರು. ರೋಡ್ ಕ್ರಾಸ್ ಮಾಡಬೇಕು. ದೇವಸ್ಥಾನ ಕೂಡ ಸ್ವಲ್ಪ ರಶ್ ಇದೆ. ಹಾಗೆ ಇಲ್ಲಿ ಕೂಡ ಸ್ವಲ್ಪ ಜನ ಇದ್ದಾರೆ, ಆದರೆ ಅಷ್ಟೊಂದೇನು ಕ್ರೌಡ್ ಇಲ್ಲ. ಇದು ನರಸಿಂಹಸ್ವಾಮಿ ದೇವಸ್ಥಾನದ ಹತ್ರ ಸದ್ಯಕ್ಕೆ ನಾವು ನಿಂತಿರೋದು. ಅಲ್ಲಿ ದೂರದಲ್ಲಿ ಕಾಣಿಸ್ತಿರೋದು ಅಗಸ್ತ್ಯೇಶ್ವರ ದೇವಸ್ಥಾನ. ಅಲ್ಲೂ ಕೂಡ ನೀರು ಮುಳುಗ್ಬೋದು. ಹಾಗೆ ಇಲ್ಲಿ ಲಾಸ್ಟಲ್ಲಿ ಅಲ್ವೊಂದು ದೇವಸ್ಥಾನ ಇದೆ. ಹಾಗೆ ನಂದಿ ಕಪ್ಪ ಕಾಣಿಸ್ತಿದೆ. ಅದ್ರಲ್ಲಿ ಪುಟ್ಟಿ ಕಾಂಪೌಂಡ್ ಥರ ಏನೋ ಕಟ್ಬಿಟ್ಟಿದ್ದಾರೆ ಹಾಕಿ, ಬಟ್ ಅಲ್ಲಿ ಹೋಗೋದಕ್ಕಾಗಲ್ಲ. ನಾನಿಲ್ಲಿ 3 ಜಾಗದಲ್ಲಿ ಎಲ್ಲಿ ಮುಳುಗೋದಪ್ಪ ಅಂತ ನೋಡ್ತಿದ್ದೀನಿ. ಸಿಕ್ಕಾಪಟ್ಟೆ ಕ್ರೌಡ್ ಐತೆ. ಸೊ ಹಾಗಾಗಿ ಬೇರೆ ಕಡೆ ಅಲ್ಲೆಲ್ಲಾದರೂ ಹೋಗಿ ನೀರು ಮುಳುಗೋದಂತ ಅನ್ಕೊತೀನಿ ಗೈಸ್. ನೋಡಬೇಕು ಎಲ್ಲಿ ಹೋಗೋದಂತ ನೋಡ್ಬಿಟ್ಟು ಇವಾಗ ಬೇರೆ ದೇವಸ್ಥಾನಕ್ಕೆ ಹೋಗ್ಬೇಕು ಗೈಸ್. ಅಲ್ಲಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೀತಾ ಇರ್ತವೆ, ಬಂದು ನೋಡ್ಬೇಕು ಗೈಸ್. ಅಮೂಲ್ಯಂದ ಕೂಡ ಒಂದು ಡ್ಯಾನ್ಸ್ ಐತೆ ನಾಳೆ. ಅಮೂಲ್, ಯಾವ್ದು ಡ್ಯಾನ್ಸ್ ನಿಂದು ನಾಳೆ ಇರೋದು? ನಾಳೆ ಅಂದ್ರೆ ನಾಳಿದ್ದು. ಸಾಂಗ್ ಯಾವ್ದು? ಅಮೂಲ್ಯಂದು ಡ್ಯಾನ್ಸ್ ಐತೆ ಅಂತ ಬಂದ್ ನೋಡಿ ನಾಳಿದ್ದು. ಯಾವತ್ತಂತ ನನ್ಗೂ ಸರಿ ಗೊತ್ತಿಲ್ಲ. ಅಲ್ಲಲ್ಲಿ ಪಾರ್ಕಿಂಗ್ ಗಳು ಕೂಡ ಐತೆ. ಬಂದು ಗಾಡಿನ ಸೇಫ್ ಆಗಿ ಪಾರ್ಕಿಂಗ್ ಮಾಡಿ ಒಳಗಡೆ ಬರ್ಬೋದು. ಹಂಗೆ ಅಲ್ಲಿ ನೀರ್ ಮುಳುಗದ್ಮೇಲೆ ಡ್ರೆಸ್ ಚೇಂಜ್ ಕೂಡ ರೂಮ್ ತರ ಏನೋ ಮಾಡಿದ್ದಾರೆ. ಅಲ್ಲಿ ಡ್ರೆಸ್ ಚೇಂಜ್ ಕೂಡ ಮಾಡ್ಕೋಬಹುದು. ಓಕೆ ಗೈಸ್, ಸಿಗೋಣ. ಜನಗಳ ಕಷ್ಟ ಇದೆ. ಅಮೂಲ್ಗೆ ಸ್ನ್ಯಾಪ್ ಹುಚ್ಚು, ಬರೀ ಸ್ನ್ಯಾಪ್ ಹಾಕಿ ನಿಂತಿರ್ತಾಳೆ ಎಲ್ಲೆಲ್ಲೂ. ಆಗ್ತಾ ಅಮೂಲ್ ಸ್ನ್ಯಾಪ್? ಎಂತ ಬರೀ ದೇವಸ್ಥಾನ ಸ್ನ್ಯಾಪ್ ಆಗ್ತಾ? ನೀರ್ ಮುಳುಗದು ಹಾಕುವಾಗ. ದೇವಸ್ಥಾನಕ್ಕೆ ಹೋಗ್ಲಿಲ್ಲ, ನೀರು ಕೂಡ ಮುಳುಗಿಲ್ಲ. ಅಲ್ಲಿ ಅಗಸ್ತ್ಯೇಶ್ವರ ದೇವಸ್ಥಾನಕ್ಕೆ ಹೋಗಿ ನೀರು ಮುಳುಗೋಣ ಅಂತ ಅನ್ಕೊಂಡು ಬಂದ್ವಿ. ಹಂಗೆ ದೇವಸ್ಥಾನಕ್ಕೆ ನೈಟ್ ಹೋಗೋಣ ಅಂತ ಸದ್ಯಕ್ಕೆ ಇವಾಗ ಗಾಡಿ ಪಾರ್ಕಿಂಗ್ ಹತ್ರ ಬಂದು ಗಾಡಿ ಎತ್ಕೊಂಡು ಅಗಸ್ತ್ಯೇಶ್ವರ ದೇವಸ್ಥಾನಕ್ಕೆ ಹೋಗ್ತಿದ್ವಿ. ಬಂದಿಗೆ ಅಮೂಲ್ ಬರಕ್ ಮುಂಚೆ ಹತ್ ಕುಂದ್ಕೊಬಿಟ್ಟು ನೀನು ಓಡಿಸ್ತೀಯ ಗಾಡಿ? ಕೊಡಿ, ತಗೊಂಡಾಗೆಲ್ಲಾದ್ರೂ ಹಾಕ್ಬಿಡಿ, ಆಮೇಲೆ ಆಸ್ಪತ್ರೆಗೆ ಹೋಗೋದೇ ಇಲ್ಲ. ಗಾಡಿನ ಒಳಗಡೆ ಬಿಡ್ತಿಲ್ಲ. ಇಲ್ಲೇ ಲಾಸ್ಟ್ ಪಾರ್ಕಿಂಗ್, ಇಲ್ಲೇ ಪಾರ್ಕಿಂಗ್ ಮಾಡ್ಬಿಟ್ಟು ಅಷ್ಟು ದೂರ ಇಲ್ಲ ಅಂದ್ರೆ 1 ಕಿಲೋಮೀಟರ್ ತನಕ ನಡಿಬೇಕು. ಇವಾಗ ನಡ್ಕೊಂಡು ಅಲ್ಲಿ ತನಕ ಹೋಗ್ಬೇಕು. ಇಲ್ಲೆಲ್ಲ ನಡ್ಕೊಂಡು ಹೋಗ್ಬೇಕು. ಗಾಡಿ ಅಂತೂ ಬಿಡೋದೇ ಇಲ್ಲ ಇಲ್ಲಿ. ಸೊ ಇವಾಗ ನಡ್ಕೊಂಡು ಹೋಗ್ತಿದೀವಿ. ಅದಕ್ಕೆ ಬಜ್ಜಿ ತಗೊಂಡ್ ಬರ್ತಾರೆ ತಿನ್ನಕ್ಕೆ ನಮ್ ಕಿರಣ್ ಸರ್. ನಾವ್ ಅಲ್ಲಿಂದ ನಡೆದು ಸುಸ್ತಾಗಿದ್ವಿ ಅಂತ ಬಜ್ಜಿ ತಗೊಂಡ್ ಕೊಡ್ತವ್ರೆ. ಎಷ್ಟು ಒಳ್ಳೆ ಮನ್ಸು ಇವ್ರದು. ಜಾಗ ಕೊಡಿ ಅವ್ರಿಗೆ, ಜಾಗ. ಹೋದ್ರು ಆಂಟಿ. ಅವ್ರ ಬಿಸಿ ಎಲ್ಲ ಅವ್ರ ನಾಲ್ಗೆ ಗೊತ್ತೇ ಆಗಲ್ಲ ಅಲ್ವಾ?
ಬಿಸಿ ಖಾರನೂ ಹಾಕ್ಕೊಟ್ಟಿಲ್ಲ ಅವ್ರು. ಹೋಗಿ ಹೇಳ್ಕೊಟ್ಬಿಟ್ಟು ಬನ್ನಿ ಬೇಯಿಸೋದು. ಬಜ್ಜಿ ತಿನ್ಕೊಂಡು ಹೋಗ್ಬೇಕು. ಬಜ್ಜಿ ಸಿಕ್ಕಾಪಟ್ಟೆ ಬಿಸಿ ಬಿಸಿ ಕೊಟ್ಬಿಟ್ಟು ಅವ್ರು ತಿನ್ನಕ್ ಆಗ್ತಿಲ್ಲ. ನೋಡಿದ್ರೆ ಗೊತ್ತಾಗುತ್ತೆ. ಫಸ್ಟ್ ಕುಂಭಮೇಳ ಆಗಿದ್ದು 1989ರಲ್ಲಿ. ಅವಾಗ್ಲೇ ತುಂಬಾ ಜನ ಅವ್ರೆ. ಚೆನ್ನಾಗಿ ಕಾಣಿಸ್ತಾನೆ. ಶಿವರಾತ್ರಿ ಪ್ರಯುಕ್ತ ಸ್ಫಟಿಕಲಿಂಗ ಮಾಡಿದ್ದಾರೆ. ಇಲ್ಲಿ ಸೆಂಟ್ರಲ್ ಇರೋದು ಸ್ಫಟಿಕಲಿಂಗ, ಆ ಕಡೆ ಈ ಕಡೆ ಡೆಮೋ ಅಂತ ಮಾಡಿರೋದಷ್ಟೇ ಅಂತೆ. ಅದೇ ಸ್ಫಟಿಕಲಿಂಗನ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ. ಹಾಗೇನೆ ಇಲ್ಲಿ 12 ಜ್ಯೋತಿರ್ಲಿಂಗನ ಕೂಡ ಮಾಡಿದ್ದಾರೆ. ಅದನ್ನ ಇಲ್ಲಿ ನೋಡೋದಕ್ಕೆ ಒಂದು ಸೋಮನಾಥಪುರ, ಇದು ಮಲ್ಲಿಕಾರ್ಜುನದು. ಕೇದಾರ್ನಾಥಲ್ಲಿರೋ ಶಿವಲಿಂಗ ತುಂಬಾ ಸಕ್ಕದಾಗಿ ಕಾಣಿಸ್ತಾ ಇದೆ ಮಾತ್ರ. ಸ್ಫಟಿಕಲಿಂಗ ಹಂಗೆ 12 ಜ್ಯೋತಿರ್ಲಿಂಗಗಳನ್ನ ನೋಡ್ಕೊಂಡು ವಾಪಸ್ ಹೋಗ್ತಿದ್ದೀವಿ. ತುಂಬಾನೇ ಚೆನ್ನಾಗಿ ಮಾಡಿದ್ದು. ಯಾವ ಮಣಿ ಅದ್ರ ಹೆಸರನ್ನ ಹೇಳಿದ್ರಲ್ಲ ನೀವು? ಅಲ್ಲ ಹೆಸರೇನು ಹೇಳಿದ್ರಲ್ಲ? ರಕ್ತಚಂದನ. ರಕ್ತಚಂದನ ಮಣಿ ಅಂತ ಹೆಸಿದು. ಇದನ್ನ ತಗೋತಿದೀವಿ ನಾವು. ಕೊಡಿ, ಹಂಗೆ ಕೊಟ್ಬಿಡಿ. ನೀರ್ ಮುಳುಗದ್ಮೇಲೆ ಹಾಕೊಳ್ಳೋದಲ್ವಾ? ನೀರ್ ಮುಳುಗದ್ಮೇಲೆ ಹಾಕೊಳ್ಳೋದಂತೆ, ಒಳ್ಳೇದಾಗುತ್ತೆ ಅಂತ. ಅವರೇ ಇವಾಗ ಮಾರಕ್ ಹೋಗಿರೋದೆಲ್ಲ ಅವ್ರ ಹತ್ರನೇ ತಗೋಬೇಕು. ಸರಿ, ಎಲ್ಲಾ ಫ್ರೀ ಆಗಿ ಕೊಡ್ತೀರಾ ನೀವು? ಮಣಿ ಹಾಕೋಬಿಟ್ಟು ಒಳ್ಳೆ ಮಣ್ಣಿನ ಚೆನ್ನಾಗ್ ಕಾಣಿಸ್ತೈತ. ಚೆನ್ನಾಗ್ ಕಾಣಿಸ್ತೈತ. ಅವ್ರೇನೋ ಬೇರೆ ತಗೋತವ್ರೆ. ಏನೋ ತೋರ್ಸಿ ಅದನ್ನ. ಏನದು ಗೊತ್ತಿಲ್ವಲ್ಲ. ಬ್ರೇಸ್ಲೈಟ್. ನಾನು ಹಾಕಿದ್ದೀನಿ ಬ್ರೇಸ್ಲೈಟ್. ಇಲ್ಲಿ ತಗೊಂಡಿದ್ದೆ. ಇವಾಗ ಬ್ರೇಸ್ಲೈಟ್ ಬೇರೆ ತಗೋಬೇಕು. ಇದನ್ನ ಕೊಟ್ಬಿಟ್ಟು ಹೊರಗಡೆ ಇರೋರು ಏನೋ ಧ್ಯಾನ ಮಾಡೋದನ್ನ ಹೇಳ್ಕೊಡ್ತಾರಂತೆ. 20 ರೂಪಾಯಿ ಧ್ಯಾನ ಮಾಡೋದು ಹೇಳ್ಕೊಡ್ತಾರಂತೆ. ಬನ್ನಿ ಹೋಗೋಣ. ಹೆಂಗ್ ನನಗೂ ಗೊತ್ತಿಲ್ಲ ಗೈಸ್. ಇಲ್ಲಿ ಒಂದು ಅರ್ಧ ಗಂಟೆ ಧ್ಯಾನ ಮಾಡೋದನ್ನ ಹೇಳ್ಕೊಟ್ರು. ಧ್ಯಾನ ಯಾವ ಥರ ಮಾಡ್ತಾರೆ, ಹೆಂಗೆ ಮಾಡಬೇಕು, ಏನೆಲ್ಲ ಆಗುತ್ತೆ ಧ್ಯಾನ ಮಾಡಿದ್ರೆ ಅಂತ. ಒಂಥರ ಕೇಳೋದಕ್ಕೆ ಚೆನ್ನಾಗಿತ್ತು. ಅರ್ಧ ಗಂಟೆ ಆದಮೇಲೆ ಕಂಡುಬಿಟ್ಮೇಲೆ ಮೈಂಡು ರಿಲ್ಯಾಕ್ಸ್ ಅಂತ ಅನಿಸ್ತು. ನಾನು ಮನೆಗೆ ಹೋದಾಗ ಫ್ರೀ ಇದ್ದಾಗ ಟ್ರೈ ಮಾಡೋಣ ಅಂತ ಅನ್ಕೊಂಡಿದ್ದೆ. ಯಾರೋ VIP ಯಾರು VIP ಬರ್ತಿರೋದು? ಯಾರೋ ಬರ್ತಿದ್ದಾರೆ ಗೈಸ್. ಯಾರು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಯಾರೋ VIP ಬರ್ತಿದ್ದಾರೆ. ಅಲ್ಲಲ್ಲಿ ಬಜ್ಜಿ, ಕಾಫಿ, ಟೀ ಎಲ್ಲ ಇದೆ. ಇಲ್ಲಿ ಐಸ್ ಕ್ರೀಮ್, ಕಾನದು ವೀರಭದ್ರೇಶ್ವರ ಸ್ವಾಮಿ ಸನ್ನಿಧಿ. ಇದು ಯಾವಾಗ್ಲೂ ಓಪನ್ ಇರಲ್ಲ. ಈ ದೇವಸ್ಥಾನನೇ ಅಲ್ಲ. ಎಲ್ಲ ಐತೆ ಡೋರ್ ಅಂತ ಯಾವಾಗೂ ಬಂದಾಗೆಲ್ಲ ಹುಡುಕ್ತಿದೆ. ಅಲ್ಲಿ ದೇವಸ್ಥಾನ ಹೋಗೋದು ಬೇಡ. ಅಲ್ಲಿಗೆ ಯಾರಾದ್ರೂ ಸಿಕ್ಕಿದ್ರೆ ಕಮೆಂಟ್ ಮಾಡಿ ತಂದ್ಕೊಡಿ ಪ್ಲೀಸ್. ಯಾರೋ ನೋಡ್ತವ್ರೆ, ಅವರು ಯಾರು ಅಂತ ಗೊತ್ತಿಲ್ಲ. ಸಿಕ್ಬಿಟ್ಟೈತಂತೆ ಫೋನು. ಎಲ್ಲಿ ಫೋನು? ಎಲ್ಲಿ ಫೋನು? ಬಜ್ಜಿ ವಸಿ ತಿನ್ಬೇಕು ತಾನೆ ಬಜ್ಜಿನ ನೀನು. ಸಿಕ್ತು ಅಂತ ಬಿರಿ ತಿಂದ್ರೆ ಹಿಂಗೆ ಯಾರೋ ಫೋನ್ ಎತ್ಕೊಂಡ್ ತಗೋರೆ. ಹಿಂಗೆ ಆಗೋದು. ಇವ್ರೇ ಸಾಕು ಕದಿಯಕ್ಕೆ. ಇವರೇ ಕಳ್ದಿರ್ತಾರೆ. ಇವರೇ ಕದ್ದಿರೋದು. ಪೆನ್ ಕರೀತಾರೆ. ಫೋನ್ ಸಿಕ್ಬಿಡ್ತಂತೆ. ಯಾರ ಮೇಲೆ ಕದ್ದಿದ್ದು? ಯಾರು ಕಳ್ರು ಅಂದ್ರೆ ಕರೀತೀರಾ ಅಂತ ಅನ್ಕೊಂಡಿದ್ದು. ಮೊಬೈಲ್ ಎಲ್ಲ ಕರೀತಾರೆ ಅಂತ ಗೊತ್ತಿರ್ಲಿಲ್ಲ ನಂಗೆ. ಯಾವ್ದೋ ಒಂದು ಡೈಲಾಗ್ ಐತಲ್ಲ, ಜೊತೆ ಎಷ್ಟ್ ಸರ್ದು ಒಂದ್ ಸಾಂಗ್ ಐತಲ್ಲ, ಯಾವ್ದು ಹೇಳ್ತಿಲ್ಲ, ಒಬ್ಬಕ್ಕಳು ಗೊತ್ತಿಲ್ಲ ಅಂತ ಅವಮಾನ ಮಾಡ್ತಾಳೆ. ಧ್ಯಾನದ ರಿವ್ಯೂ ಕೊಡಿ. ಏನಂತ ಧ್ಯಾನವೆಂದರೆ ಶ್ವಾಸದ ಮೇಲೆ ರಿವ್ಯೂ ಕೊಡುವಂತಿದ್ದು. ಬರ್ದಿರೋದೆಲ್ಲ ಓದ್ಕೊಳ್ಳೋಳು. ಶಿಶಾನದಲ್ಲಿ ಕನ್ನಡ ಓದ್ತಿರೋಳು. ಏನೇನೋ ಓದ್ತಾಳೆ. ರಿವ್ಯೂ ಕೊಟ್ಟು ನಿನ್ಗಾಲಿ ಧ್ಯಾನ ಮಾಡಿ ಏನ್ ಅನ್ನಿಸ್ತು ಅಂತ ಹೇಳು. ಡೀಪ್ ಆಗಿ ಓದ್ತಾವಳು. ಇದು ಅಗಸ್ತೇಶ್ವರ ದೇವಸ್ಥಾನ ಓಪನ್ ಆಗಿ ತುಂಬಾ ವರ್ಷ ಆಗಿತ್ತು. ಇವಾಗ ಸದ್ಯಕ್ಕೆ ಆಲ್ಟ್ರೇಷನ್ ಎಲ್ಲ ಮಾಡಿ ಓಪನ್ ಮಾಡಿದ್ದಾರೆ. ಅದೇ ಇದನ್ನು ಕೂಡ ಹೊಸದಾಗಿ ಬಸವನ ಮಾಡಿದ್ದಾರೆ. ಹೊಸದಾಗಿ ಪೇಂಟ್ ಮಾಡಿರೋದು. ಒಟ್ನಲ್ಲಿ ಹೊಸದಾಗೆಲ್ಲ ಮಾಡವ್ರೆ. ಇಲ್ಲಿ ಬಂದ್ವಿ. ಇಲ್ಲೊಂದ್ ಸ್ವಲ್ಪ ಜನ ಇದಾರೆ. ಹಂಗೂ ಹೋಗಿ ಮುಳುಗ್ಬೋದು. ಜಾಸ್ತಿ ಜಾಗನೂ ಇದೆ. ಆದ್ರೆ ನಾನು ಅಲ್ಲಿ ಹೋಗೋಣ ಅಂತ ಅನ್ಕೊಂಡಿದೀನಿ. ಅಲ್ಲಿ ಹೋಗ್ಬೇಕು ಮುಳುಗೋದಕ್ಕೆ.
ಇಲ್ಲಿ ಹೋಮ ಮಾಡೋದಕ್ಕೆ ಅಂತ ಎಲ್ಲ ರೆಡಿ ಮಾಡ್ತಿದ್ದಾರೆ. ದೇವ್ರನ್ನೆಲ್ಲ ಇಟ್ಟು ಅಲಂಕಾರ ಮಾಡಿ ಹೋಮ ಮಾಡೋದಕ್ಕೆ ಕೂಡ ಎಲ್ಲ ಪ್ರಿಪ್ರೇಷನ್ ಕೂಡ ನಡೀತಾ ಇದೆ ಗೈಸ್. ಹೋಮ ಮಾಡ್ತಾರೆ, ಅವಾಗಾದರೆ ಬಂದು ವಿಡಿಯೋ ಮಾಡ್ತೀನಿ. ಅಷ್ಟು ಭಿಕ್ಷೇಶ್ವರ ದೇವಸ್ಥಾನ. ಇವಾಗ ಸದ್ಯಕ್ಕೆ ಯಾವ ದೇವಸ್ಥಾನದ ಒಳಗಡೆನೂ ಹೋಗಿಲ್ಲ, ಆದರೆ ನೈಟ್ ಹೋಗ್ತೀನಿ. ಇಲ್ಲ ಅಂತಂದರೆ ನಾಳಿದ್ದು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ, ನೋಡಬೇಕು. ಆದರೆ ಇವತ್ತೇ ನೈಟ್ ಬಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಬಜ್ಜಿ ತಿನ್ಕೊಂಡು ಹೋಗ್ತಿದ್ದೀವಿ ಗೈಸ್. ಇಲ್ಲಿ ಯಾರೋ ನೆನಪು ಸಿಕ್ಕಿತ್ತವ್ರು, ಯಾರು ಅಂತ ಆಮೇಲೆ ಬಜ್ಜಿ ಚೆನ್ನಾಗಿದೆ ಬೇಯಿಸೇ ಇರಲಿಲ್ಲ ಬಜ್ಜಿನ. ಜಾತ್ರೆಯಲ್ಲಿ ಏನು ಚೆನ್ನಾಗಿರಲ್ಲ, ಹಾಳಾಗುತ್ತಂತೆ. ಅಮೂಲ್ಯನ್ ಮಾತು ಕೇಳಿ ಗೈಸ್. ಲಾಸ್ಟ್ ದೇವಸ್ಥಾನ ಭಿಕ್ಷೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀನಿ. ಅಲ್ಲೂ ಮುಳುಗಿಲ್ಲ, ಆ ದೇವಸ್ಥಾನದಲ್ಲೂ ನೀರು ಮುಳುಗಿಲ್ಲ. ಲಾಸ್ಟು ಇಲ್ಲಿ ನೀರು ಮುಳುಗೋದಂತ ಬರ್ತಾ ಇದ್ದೀನಿ. ಇವಾಗ ಹೋಗಿ ನೀರು ಮುಳುಗೋದು. ಈಗಲೇ ಸಿಕ್ಕಾಪಟ್ಟೆ ಚಳಿ ಅನಿಸ್ತೈತೆ. ನೀರು ಮುಳುಗೋದ್ಮೇಲೆ ಏನು ಅನ್ಸುತ್ತೋ ಗೊತ್ತಿಲ್ಲ, ನೋಡ್ಬೇಕು. ಇಲ್ಲಿ ಅಷ್ಟೊಂದು ಜನನೂ ಇಲ್ಲ ಅನ್ಸಿದೆ, ಕಮ್ಮಿ ಜನ ಇದ್ದಾರೆ ಇಲ್ಲಿ, ಅದಕ್ಕೆ ನಾನು ಇಲ್ಲಿಗೆ ಬಂದಿದ್ದು. ಕರ್ದು ಸಾಕಾಯ್ತು. ಇವಾಗ ಬರ್ತವ್ರು, ಬರ್ತಾನೆ ಇಲ್ಲ. ಒಂದ್ ಹೆಣ್ಣು ಹುಡುಗಿ ಒಬ್ಳ ನೀರು ಮುಳುಗಕ್ ಹೋಯ್ತವಳು, ಯಾರು ಗೊತ್ತಿಲ್ಲ. ಮಾಡೋದಕ್ಕೆ ಸಿಕ್ಕಾಪಟ್ಟೆ ಚಳಿ ಆಗ್ತೈತೆ. ಸಿಕ್ಕಾಪಟ್ಟೆ ಚಳಿ ಆಗ್ತೈತೆ. ಫೈನಲಿ ಪುಣ್ಯಸ್ಥಾನ ಆಯಿತು. 3 ದೇವಸ್ಥಾನಕ್ಕೂ ಹೋಗಿದ್ದು ಬಂದು ಸುತ್ತಾಡ್ಕೊಂಡು ಫೈನಲಿ ಈ ದೇವಸ್ಥಾನದೊಳಗಡೆನೂ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಬಂದು ಪುಣ್ಯಸ್ಥಾನ ಮಾಡೋಷ್ಟೊತ್ತಿಗೆ ಇಷ್ಟು ಕತ್ಲೆ ಆಗಿತ್ತು. ಪುಣ್ಯಸ್ಥಾನ ಮಾಡಿಕೊಂಡು ಬಂದೆ. ನಾನು ಒಬ್ಬಳೇ ಮುಳುಗಿದ್ದು, ಯಾರು ನನ್ನ ಫ್ರೆಂಡ್ಸ್ ನನ್ನ ಜೊತೆಗೆ ಬಂದವ್ರು ಯಾರು ಮುಳುಗಿಲ್ಲ. ವೇಣು ಒಬ್ರು ಮುಳುಗಿದ್ದು, ಅಮೂಲ್ಯ ಮಾತ್ರ ಮುಳುಗ್ತಾನೆಲ್ಲ, ನಾಳೆ ಮುಳುಗ್ತಾಳೆ. ಸಿಕ್ಕಾಪಟ್ಟೆ ಚಳಿ ಆಗ್ತೈತೆ. ಡ್ರೋನ್ ಇಲ್ಲ ನಮ್ಮ ಹತ್ರ, ಎಲ್ಲ ವಿಡಿಯೋ ಮಾಡೋದ ಅಂತಂದ್ರೆ. ಇವಾಗ ಮನೆಗೆ ಹೋಗ್ಬೇಕು, ಸಿಕ್ಕಾಪಟ್ಟೆ ಚಳಿ. ಅಯ್ಯೋ ಸ್ಲಿಪ್ಪರೇ ಮಾಡ್ಕೊಂಡು ಬಿಟ್ಟಿದ್ದೀನಿ ನಾನು. ಇವಾಗ ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದು ಲೈಟಿಂಗ್ಸ್ ಎಲ್ಲ ತೋರಿಸ್ತೀನಿ ಗೈಸ್. ಸದ್ಯಕ್ಕೆ ಇವಾಗ ಮನೆಗೆ ಹೋಗ್ಬೇಕು. ಮನೆಗೆ ಹೋಗಿ ಬಂದು ಲೈಟಿಂಗ್ಸ್ ಎಲ್ಲ ಹಾಕಿದ್ರೆ ನರಸೀಪುರ ಪೂರ್ತಿ ಲೈಟಿಂಗ್ಸ್ ಹಾಕಿ ಗೈಸ್. ನನ್ನ ಫ್ರೆಂಡ್ಸ್ ಇಬ್ಬರನ್ನ ಮನೆಗೆ ಬಿಟ್ಬಿಟ್ಟು ಇವಾಗ ನಾನು ಮನೆಗೆ ಬಂದೆ. ಇವಾಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹಾಗೆ ಲೈಟಿಂಗ್ಸ್ ವಿಡಿಯೋ ಮಾಡೋದಕ್ಕೆ ಹೋಗಬೇಕು. ಡ್ರೆಸ್ ಚೇಂಜ್ ಮಾಡ್ಕೊಂಡಾದ್ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನಮ್ಮಮ್ಮ ಫುಲ್ ಪೂಜೆ ಮಾಡಿ ಗಂಡದ ಕಡ್ಡಿ ಹಚ್ಬಿಟ್ಟೈತೆ, ಗಮ್ ಅಂತೈತೆ. ಡ್ರೆಸ್ ಚೇಂಜ್ ಮಾಡ್ಕೊಂಡು ಇವಾಗ ಲೈಟಿಂಗ್ಸ್ ನೋಡೋದಕ್ಕೆ ಅಂತ ಹೋಗ್ತಿದ್ದೀನಿ. ಇನ್ನೂ ಯಾರ್ಯಾರು ಕುಂಭಮೇಳೆಗೆ ಬಂದಿಲ್ಲ, ಬನ್ನಿ. ಅಷ್ಟೊಂದೇನು ಕ್ರೌಡ್ ಇಲ್ಲ, ಬಂದು ಆರಾಮಾಗಿ ಹೋಗ್ಬೋದು. ನನ್ನ ಫ್ರೆಂಡ್ ಮನೆ ಹತ್ರ ಬಂದೆ. ಅಮೂಲ್ಯ ಬರಲ್ವಂತೆ. ಅಮೂಲ್ಯ ಅವ್ರ ಅಕ್ಕನ ಪಾಪಗಿನ ಹುಷಾರಿಲ್ಲ ಅಂತ ಹಾಸ್ಪಿಟಲಿಗೆ ಹೋಗಿದ್ದಾಳೆ. ಸೊ ಇವಾಗ ನಾನು ನನ್ನ ಫ್ರೆಂಡ್ ಇಬ್ಬರೇ ಹೋಗ್ಬೋದು. ಬನ್ನಿ ಹೋಗೋಣ. ನಮ್ಮ ನರಸೀಪುರದಲ್ಲಿ ಲೈಟಿಂಗ್ಸ್ನ ಮಾತ್ರ ಚಿಂದಿಯಾಗಿ ಹಾಕಿದ್ದಾರೆ, ಸಕ್ಕದಾಗಿ ಕಾಣಿಸ್ತೈತೆ. ನಾವಿಲ್ಲಿ ನೋಡ್ಬೋದು. ನನ್ನ ಹತ್ರ ಡ್ರೋನ್ ಇಲ್ಲ, ಡ್ರೋನ್ ಇದ್ದಿದ್ರೆ ಡ್ರೋನ್ ಶಾಟ್ ಹಾಕ್ತಿದ್ದೆ. ಹಾಗೆಯೇ ನಾನು ಈ ವಿಡಿಯೋನಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನೇನಾದರೂ ತಪ್ಪಾಗಿ ಮಾತಾಡಿದರೆ ಕ್ಷಮಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ರಮ್ಯಾ ಪೀಸ್ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.